ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಣ್ಣ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಕಾವೇರಿ ನೀರಾವರಿ ನಿಗಮದಿಂದ ಹಲವಾರು ರಸ್ತೆ ಕಾಮಗಾರಿ ಹಾಗೂ ಕೆರೆಗಳಿಗೆ ನೀರು ತುಂಬಿಸುವ ಪೈಪ್ಲೈನ್ ಕಾಮಗಾರಿಗೆ ಕ್ಷೇತ್ರದ ಶಾಸಕ ಸಿಪಿ ಯೋಗೇಶ್ವರ್ ಚಾಲನೆ ನೀಡಿದರು. ಮುಖ್ಯವಾಗಿ ಭೂಹಳ್ಳಿ ಭಾಗದ ಹಲವಾರು ಕೆರೆಗಳಿಗೆ ನೀರುಣಿಸುವ ಪೈಪ್ಲೈನ್ ಕಾಮಗಾರಿಗೆ ಚಾಲನೆ ನೀಡಿ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಬರೋಬ್ಬರಿ 19 ಕೋಟಿ ವೆಚ್ಚದಲ್ಲಿ ಹಲವಾರು ಕೆರೆಗಳಿಗೆ ನೀರು ತರುವ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ಅದರಲ್ಲೂ ದೊಡ್ಡನಹಳ್ಳಿ ಗ್ರಾಮಕ್ಕೆ 2 ಕೆರೆಗಳು ಹಾಗೂ ಮಲ್ಲಂಗೆರೆ ಗ್ರಾಮಕ್ಕೆ 2 ಕೆರೆಗಳು ನಿರ್ಮಾಣಕ್ಕೆ ಮುಂದಾಗಿದ್ದು, ಬಹಳ ನಿರೀಕ್ಷೆಗೊಂಡಿದ್ದ ಅಕ್ಕೂರು ಕೆರೆ ಹಾಗೂ ಇತರ ಕೆರೆಗಳು ಈ ಯೋಜನೆಯಲ್ಲಿ ಪೂರ್ಣಗೊಳ್ಳಲಿವೆ ಎಂದು ತಿಳಿಸಿದರು. ಭೂಹಳ್ಳಿಯ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಸುಮಾರು 3 ಕೋಟಿ ವೆಚ್ಚದ ಸಮುದಾಯಕ್ಕೆ ಶಂಕುಸ್ಥಾಪನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ರೇಷ್ಮೆ ಮಹಾಮಂಡಳಿ ರಾಜ್ಯಾಧ್ಯಕ್ಷ ಗಂಗಾಧರ್, ತಾಲೂಕಿನ 3 ಸಮುದಾಯ ಭವನಕ್ಕೆ ತಲಾ 3 ಕೋಟಿಯಂತೆ 9 ಕೋಟಿ ಋಣ ಬಿಡುಗಡೆಯಾಗಿದ್ದು, ಸುಸಜ್ಜಿತ ಭವನಗಳು ನಿರ್ಮಾಣವಾಗಲಿವೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಹಾಗೂ ಶಾಸಕ ಸಿಪಿ ಯೋಗೇಶ್ವರ್ ಅವರ ಕೊಡುಗೆ ಮಹತ್ತರವಾದುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಮೂಲ್ ನಿರ್ದೇಶಕ ಹಾಗೂ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಲಿಂಗೇಶ್ ಕುಮಾರ್, ಕಾಂಗ್ರೆಸ್ ಹಿರಿಯ ಮುಖಂಡ ಸಿಂಗರಾಜಪುರ ರಾಜಣ್ಣ, ಭೂಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷಗಳಾದ ನಿಂಗೇಗೌಡ ಭೈರಪ್ಪ, ಮಾಜಿ ಸದಸ್ಯ ಚಂದ್ರೇಗೌಡ, ಜಿಲ್ಲಾ ಕೆಡಿಪಿ ಸದಸ್ಯ ಶ್ರೀನಿವಾಸ್, ವೆಂಕಟಪ್ಪ, ವರದರಾಜು, ಪಿಡಿ ರಾಜು, ಶಂಕರ್, ಚಿಕ್ಕಯ್ಯ, ಪುಟ್ಟರಾಮೇಗೌಡ, ಕಾವೇರಿ ನೀರಾವರಿ ನಿಗಮದ ಎಡಬ್ಲ್ಯೂ ಸುರೇಶ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಮೊದಲನೇ ಸಾರಿ ನಾವು ಏತ ನೀರಾವರಿ ಮಾಡಿದಾಗ ಕೆರೆಗೆ ಪೈಪ್ ಕನೆಕ್ಷನ್ ಕೊಟ್ಟಿದ್ವಿ. ಆದ್ರೆ ಅವಾಗ ಮೋಟ್ರು ಪಂಪ್ನ ಸಾಮರ್ಥ್ಯ ಕಡಿಮೆ ಇದ್ದುದರಿಂದ ಸರಿಯಾದಂತ ಸಮರ್ಪಕವಾಗಿ ನೀರು ತಲುಪ್ತಾ ಇರ್ಲಿಲ್ಲ. ನಿಮಗೆ ಗೊತ್ತು, ಭೂಹಳ್ಳಿ ಬಹಳ ಇಲ್ಲಿ ಎಲ್ಲಾ ತುಂಡು ಭೂಮಿ, ಎಲೆ ತೋಟಗಳ ಮೇಲೆ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶ. ಹಾಗಾಗಿ ಈಗ ಅದನ್ನ ಮಾರ್ಪಾಡು ಮಾಡಿ ಈ ಭಾಗದ ಎಲ್ಲಾ ಕೆರೆಗಳಿಗೆ ನೇರವಾಗಿ ಪೈಪ್ಲೈನ್ ಕನೆಕ್ಷನ್ ಮಾಡಿದೀವಿ. ಈಗ ಪಂಪು ಮತ್ತೆ ಮೋಟರ್ನ ಸಾಮರ್ಥ್ಯ ಜಾಸ್ತಿ ಮಾಡಿದೀವಿ, ಮತ್ತೆ ಸಪರೇಟ್ ಲೈನ್ ಮಾಡಿದೀವಿ. ಇದನ್ನ ಈ ಭಾಗಕ್ಕೆ ಸಪರೇಟ್ ಲೈನ್, ಈಗ 2 ಲೈನ್ ಮಾಡ್ಕೊಂಡಿದೀವಿ. ಮೊದಲು ಇದರಿಂದ ಇಗ್ದೂರಿಂದ ಒಂದೇ ಲೈನಲ್ಲಿ ಬರ್ತಿತ್ತು ನೀರು. ಅಂದ್ರೆ ಒಂದ್ ಕಡೆ ಸ್ಟಾರ್ಟ್ ಮಾಡಿದ್ರೆ ಕಣಿವ ತನಕ ಹೋಗ್ತಿತ್ತು, ಇಲ್ಲಿ ಈ ಕಡೆ ತನಕ ಬರ್ತಿತ್ತು. ಈಗ ಸಪರೇಟ್ ಮಾಡಿದೀವಿ. ಇದೇ ಬೇರೆ ಲೈನು, ಅದೇ ಬೇರೆ ಲೈನು. ಮುಂದೆ ಇನ್ನೇನು ತೊಂದರೆ ಆಗಲ್ಲ. ಈಗ ಇಲ್ಲಿಗೆ ಮತ್ತೆ ನಮ್ಮ ಮೆಣಸ್ಗಳಿಗೆ ಸುತ್ತಮುತ್ತ ಊರ ಎಲ್ಲಾ ಗ್ರಾಮಗಳ ಕೆರೆಗಳಿಗೆ ಕನೆಕ್ಷನ್ ಕೊಡ್ತಾ ಇದ್ದೀವಿ. ಇದು ಕನೆಕ್ಷನ್ ಆದ್ಮೇಲೆ ಅಲ್ಲಿ ಉಜ್ನಳ್ಳಿಗೂ ಕೂಡ, ಇದು ಉಜ್ನಳ್ಳಿಗೂ ಹೇಳಿದೆ ರೀ ನಾವು, ಅದು ಉಜ್ನಳ್ಳಿಗೆ ಹೋಗ್ತದೆ. ಇನ್ನೊಂದ್ 2 ತಿಂಗಳು ಕೆಲಸ ಇದೆ ಅಲ್ಲಿ ಪಂಪ್ ಹೌಸ್ ಹತ್ರ ಸಪರೇಟ್ ಮಾಡ್ಬೇಕನ್ನ. ಅದೆಲ್ಲ ಟೆಂಡರ್ ಆಗಿದೆ ಮೊದಲೇನೆ. ಸಪರೇಟ್ ಆದ್ಮೇಲೆ ಇದಕ್ಕೆ ನೇರ ನೀರ್ ಬರ್ತದೆ, ಇನ್ನೇನು ತೊಂದರೆ ಆಗಲ್ಲ. ಇದು ಬಹಳ ದಿನಗಳಿಂದ ಬೇಡಿಕೆ ಇತ್ತು. ಚುನಾವಣಾ ಸಂದರ್ಭದಲ್ಲೂ ನಾವೆಲ್ಲ ಹಿಂದೆ ಮಾತು ಕೊಟ್ಟಿದ್ವಿ. ಅದು PVC ಪೈಪ್ ಹಾಕ್ತಿದ್ರು, ಆರೆಲ್ ಹೊಡೆದು ಬಿಡೋದು, ನಮ್ ಜನ ಸ್ವಲ್ಪ ತೊಂದರೆ ಆಗ್ತಿತ್ತು ಅದೆಲ್ಲ. ಹಂಗಾಗಿ ಈಗ ಸ್ಟೀಲ್ ಪೈಪ್ ನ ಹಾಕಿ ಕೆಲಸ ಮಾಡ್ತಾ ಇದೀವಿ. ಇದಲ್ಲದೆ ಸುಮಾರು ಎಷ್ಟು ಕೋಟಿ ಸಮುದಾಯ ಭವನ ನೀರಾವರಿದು ಇದು ಒಟ್ಟಾರೆ ಎಲ್ಲ ಪ್ಯಾಕೇಜ್. ಇದು ಒಂದು 7-8 ಕೆರೆಗಳು ಅಂದಾಜು ಮೌಲ್ಯ 19 ಕೋಟಿ. ಬಹಳ ಇಲ್ಲಿ ಅಕ್ಕೂರಿಂದ ಹಿಡಿದು ಅಕ್ಕೂರು ಕೆರೆಗೆ ಡೈರೆಕ್ಟ್ ಲೈನ್ ಮಾಡ್ತಾ ಇದೀವಿ. ಯಾವ್ಯಾವ ನಮ್ ತಾಲೂಕಲ್ಲಿ ಉಳ್ಕೊಂಡಿದ್ದು ಅದೆಲ್ಲ ಸೇರಿ ಒಂದ್ಸಾರಿ ಟೆಂಡರ್ ಕರ್ಸಿದ್ದು. ಅದು ಟೆಂಡರ್ ಪ್ರಕಾರ ಎಲ್ಲ ಪೈಪ್ ಲೈನ್ ಹಾಕೊಂಡು ಹೋಗ್ತಾರೆ. 19 ಕೆರೆಗಳಿಗೆ ಇದೆಲ್ಲ 19 ಕೆರೆಗಳಿಗೆ ನೇರ ಸಂಪರ್ಕ ಆಗ್ತದೆ. ಈಗ ಏನಾಗ್ತಿತ್ತು, ಕೆರೆಯಿಂದ ಕೆರೆಗೆ ಹೋಗುದು. ಈಗ ಬೇವೇಳಿ ಕೆರೆಗೆ ನಾವು ನೀರೇ ಬಿಡೋಕಾಗ್ಲಿಲ್ಲ, ಬಹಳ ಅಡಚಣೆ ಆಗ್ತಿತ್ತು. ಈಗ ನೇರವಾಗಿ ನಾವು ಮೇಲ್ಗಡೆ ನಮ್ಮ ಬೇಸಟ್ಟಳ್ಳಿ ಕೆರೆಗೆ ಬಿಟ್ಟು ನೇರ ಅಲ್ಲಿಂದ ಅಲ್ಲಿ ಬಿಟ್ಬಿಡ್ತೀವಿ. ಈಗ ಆತರ ಏನೇನೋ ಈ ಲೋಪದೋಷ ಇದ್ದು ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಈಗ ಸಮುದಾಯ ಭವನ 3 ಕೋಟಿ ವೆಚ್ಚದಲ್ಲಿ ಅಲ್ಲಿ ಇವಾಗ ಶಂಕುಸ್ಥಾಪನೆ ಮಾಡ್ತೀವಿ. ಅದಾದ್ಮೇಲೆ ಇಲ್ಲಿ ಒಂದಷ್ಟು ರೆವಿನ್ಯೂ ಸೈಟ್ಗಳು ಒಂದಷ್ಟು ತೊಂದರೆಗಳಿದ್ದು, ರೆವಿನ್ಯೂ ಬಡಾವಣೆಯಲ್ಲಿ ನಿವೇಶನ ಕಟ್ಟಿದ್ದು, ಅದನ್ನೆಲ್ಲಾನು ಇಶ್ಯೂ ಸಾಲ್ವ್ ಮಾಡಿ ಇದೆಲ್ಲ ಚರಂಡಿ ನೀರೆಲ್ಲ ಆಚೆ ಹೋಗ್ಬೇಕು. ಎಲ್ಲ ಬಗೆಹರಿದಿದೆ ಈಗ. ಅದಕ್ಕೆಲ್ಲ ಅದು ಬೆಟ್ಟಕ್ಕೆ ಮುತ್ತರಾಯನ ಸ್ವಾಮಿ ಅದರದ್ದು ಎಷ್ಟು ಸರ್ ಕಾಸ್ಟ್? 2 ಕೋಟಿ ರೂಪಾಯಿ ಸುಮಾರು. ಒಟ್ಟಾರೆ ಇವತ್ತಿನ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಮೌಂಟ್ ಎಷ್ಟು ಸರ್ ಅಂದಾಜು ವೆಚ್ಚ? ದುಡ್ಡು ಎಷ್ಟು ಅಂತ ಪಟ್ಟಿ ಮಾಡ್ಲಿಲ್ಲ. ಹೋಟೆಲ್ ಕಾಮಗಾರಿಗಳಿಗೆಲ್ಲ ಚಾಲನೆ 19 ಕೋಟಿ ಕಾವೇರಿ ಯಾವುದು ಈ ಭಾಗ 1.8 ಕೋಟಿ ಅಂತ ಈ ಭಾಗ. ಒಟ್ಟಾರೆ ಪ್ಯಾಕೇಜ್ ಎಲ್ಲ ಇದು. ಹಂಗಾಗಿ ಡಿವೈಡ್ ಎಲ್ಲ ಅವ್ರು ಕೊಡ್ಬೇಕು ಮಾಹಿತಿ. ಈಗ ನಾವು ಇದಲ್ಲದೆ ನಿಮ್ಗೆ ಒಂದು ಪ್ರಮುಖವಾದ ಮಾಹಿತಿ ಅಂತಂದ್ರೆ, ನಮ್ ತಾಲೂಕಲ್ಲಿ 2 ಊರಿಗೆ ಕೆರೆಗಳಿರ್ಲಿಲ್ಲ. 2 ಊರಿಗೆ ಕೆರೆಗಳೇ ಇರ್ಲಿಲ್ಲ. ನೀರನ್ನ ಬಹಳ ಅಧ್ವಾನ ಅಂದ್ರೆ ಅದು 2 ಊರು. ಯಾವ್ದು ಸರ್ ಹೇಳ್ರಿ ಯಾವ್ದು? ಆಮೇಲೆ
ಅದೇ ಒಂದು ದೊಡ್ಡಹಳ್ಳಿ ಪಕ್ಕದ ಕೆರೆ. ನಿಮ್ಗೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಕೆರೆ ಅಂತ. ರಾಮನಗರ ಲೈನ್ ಇಂದ ಕೊಡ್ತಾ ಇದೀವಿ. ರಾಮನಗರ ಲೈನ್ ಇಂದ ದೊಡ್ಡಹಳ್ಳಿಲಿ ಕೆರೆಗಳಿರ್ಲಿಲ್ಲ, ದೊಡ್ಡಹಳ್ಳಿ 2 ಕೆರೆ ಕಟ್ಟಿಸ್ತಾ ಇದೀವಿ. ಮತ್ತೆ ಮಲ್ಲುಮ್ಗೆಲ್ 2 ಕೆರೆ ಮಾಡ್ತೀವಿ. ಅದು 2 ಊರ್ಗೂ ಕೆರೆಗಳು ಕಟ್ಟಿಸಿ ನಮ್ಮ ಕಾವೇರಿ ನೀರಾವರಿ ನಿಗಮ ಬೇರೆ ಲೈನು ನಾವೇನ್ ರಾಮನಗರಕ್ಕೆ ಹೋಗಿದ್ಯಲ್ಲ ಆ ಲೈನ್ ಇಂದ ಅಲ್ಲಿ ಕನೆಕ್ಷನ್ ಕೊಡ್ತೀವಿ. ಮತ್ತೆ ಮೆಣಸನಹಳ್ಳಿಗೂ ಕೂಡ ಮೇಲ್ಗಡೆ ಸುಮಾರು 1000 ಎಕರೆ ಭೂಮಿಗೆ ಭಾರಿ ಎತ್ತರವಾದ ಪ್ರದೇಶ, ಅದಕ್ಕೂ ಕೂಡ ಆ ಲೈನ್ ಇಂದ ಕನೆಕ್ಷನ್ ಕೊಡ್ತೀವಿ. ಅಂದ್ರೆ ನಮ್ಮ ಈ ಲೈನ್ ಅಲ್ಲ, ಬೇರೆ ಲೈನ್ ಬೇರೆ, ಬಟ್ ಅದಕ್ಕೂ ಕೂಡ ಕನೆಕ್ಷನ್ ಕೊಡ್ತಕ್ಕಂಥದಕ್ಕೆ ಈಗಾಗಲೇ ಚಾಲನೆ ಮುಂದುವರ ಬರ್ತೀವ್ರಿ. ಇದೆಲ್ಲ ಯುಗಾದಿ ಆದ್ಮೇಲೆ ಬರ್ತೀವಿ. ಥ್ಯಾಂಕ್ ಯು. ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ ಸರ್. ನೆಕ್ಸ್ಟ್ 2-3 ತಿಂಗಳಲ್ಲಿ ತಾಪಮಾನ ಜಾಸ್ತಿ ಇರ್ತದೆ. ಈ ಕೆರೆಗಳಲ್ಲಿ ನೀರು ಖಾಲಿಯಾಗುವಂತ ಸಂದರ್ಭ ಇರ್ತದೆ. ಈ ನಿಟ್ಟಿನಲ್ಲಿ ಯಾವ ರೀತಿ ತಯಾರಾಗಿದೆ? ಈಗ ನಾವು ನಮ್ದು ಕೆರೆ ತುಂಬಿಸು ಯೋಜನೆ, ಕುಡಿಯುವ ನೀರು ಯೋಜನೆ ಅಂತ ಮಾಡ್ಕೊಂಡಿದೀವಿ. ಕೆರೆ ತುಂಬಿಸ್ತೀವಿ. ಕೆರೆ ತುಂಬಿಸಿದಾಗ ಅಂತರ್ಜಲ ಜಾಸ್ತಿ ಆಗ್ಬೇಕು. ಹಿಂದೆ ಸಮರ್ಪಕವಾಗಿ ನಡ್ಕೊಂಡ್ ಬರ್ತಾ ಇತ್ತು. ಒಂದ್ 4-5 ವರ್ಷದಲ್ಲಿ ಈ ರಾಜಕಾರಣ ಏರುಪೇರಾದಾಗ ಕುಮಾರಸ್ವಾಮಿ ಅವರ ಆಡಳಿತ ಅವಧಿಯಲ್ಲಿ ಕೆರೆಗಳಿಗೆ ಸಮರ್ಪಕವಾಗಿ ನೀರನ್ನ ಬಿಡ್ಲಿಲ್ಲ. ಹಂಗಾಗಿ ಇದನ್ನ ನಾವು ಮ್ಯಾನೇಜ್ ಮಾಡೋಕೆ ಕಷ್ಟ ಆಯ್ತು. ಈ ವರ್ಷ ಬಹಳ ಪಂಪ್ ಮಾಡಿದೀವಿ. ಸುಮಾರು 5-6 ತಿಂಗಳು ಕಂಟಿನ್ಯೂಸ್ ಆಗಿ ಪಂಪ್ ಮಾಡ್ತಾ ಇದೀವಿ. ಆದ್ರೂ ಡಿಮ್ಯಾಂಡ್ ಜಾಸ್ತಿ ಇದೆ, ಸಪ್ಲೈ ಕಡಿಮೆ ಇದೆ. ಬೇಸಿಗೆನಲ್ಲಿ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗ್ಬೇಕು. ನಾವು ಯಾವಾಗ್ಲೂ ಕೆರೆ ತುಂಬೆ ಇರುತ್ತೆ. ಬೇಸಿಗೆಗೆ ನಾನು ಈಗ ಮಾತಾಡ್ಕೋಬಹುದು, ಸಿಂಗಾಜಿಪುರ ಕೆರೆ ಇನ್ನೊಂದು 1 ತಿಂಗಳಲ್ಲಿ ಹಾವಿ ಆಗೋಗುತ್ತೆ. ತುಂಬಿಸಿ ಒಂದು 15 ದಿವಸ ಆಗಲಿಲ್ಲ. 15 ದಿವಸ ಆಗ್ಲಿಲ್ಲ. ಆಮೇಲೆ ನೀರು ರೈತರು ಕೂಡ ಪೈಪ್ ಹಾಕೋತಾರೆ. ಅವ್ರವ್ರ ಬೆಳೆನೆ ಫಸಲಾಗ್ಲಿ ನಾವೇನ್ ಬೇಡ ಅಂತ ಹೇಳಕ್ಕಾಗಲ್ಲ. ಯಾರಿಗೋ ಒಂದಷ್ಟು ರೈತರಿಗೆ ಅನುಕೂಲ ಆಗ್ತದೆ. ಅಂತರ್ಜಲ ಚೆನ್ನಾಗಿದೆ. ಕೆಲವು ಕಡೆ ಮಾತ್ರ ತೊಂದರೆ ಇದೆ. ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ. ಕೆರೆ ಮಾಡ್ತೀವಲ್ಲ. ಬಡವರು ವಾಸ ಮಾಡ್ತಾರೆ. ಮದುವೆ ಮುಂಜಿ ಮಾಡ್ಕೊಳ್ಳೋಕ್ಕೆ ಯಾವುದೇ ಜಾಗ ಇರಲಿಲ್ಲ. ಇಲ್ಲೊಂದು ಸಣ್ಣ ಸಮುದಾಯ ಭವನ ಇತ್ತು. ಅದನ್ನು ಮನಗಂಡು ಒಂದು ಒಳ್ಳೆಯ ಸಮುದಾಯ ಭವನ, ಒಂದು ಕಲ್ಯಾಣ ಮಂಟಪ ಮಾಡಬೇಕು ಅಂತೇಳಿ ಇದು ತೀರ್ಮಾನ ಮಾಡಿ ಕಳೆದ ಡಿ.ಕೆ. ಸುರೇಶ್ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತು ಅವರ ಹೆಸರ ಮೇಲೆ ಸ್ಯಾಂಕ್ಷನ್ ಆಯಿತು. 1 ವರ್ಷದಿಂದನೇ ಸ್ಟಾರ್ಟ್ ಆಗಬೇಕಾಗಿತ್ತು. ಬಟ್ ಬೇರೆ ಬೇರೆ ಕಾರಣಗಳಿಂದ ಟೆಂಡರ್ ಆಗಿರಲಿಲ್ಲ. ಈಗ ಟೆಂಡರ್ ಆಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಸುಮಾರು 3 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ಸಮುದಾಯ ಭವನ. ಮೇ ಬಿ ಇದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸರ್ಕಾರ ಮತ್ತೆ ಕೇಳಿ ಫುಲ್ ಫ್ಲೆಡ್ಜೆಡ್ ಒಂದು ಸಮುದಾಯ ಭವನ ಮಾಡಬೇಕು. ಎಷ್ಟು ಕುಂಟೆ ಇರ್ಬೋದು ಸರ್ ಅಂದಾಜು? 13 ಕುಂಟೆ. ಇಲ್ಲೊಂದು, ಹುಣಸನಹಳ್ಳಿಲೊಂದು, ಮತ್ತೆ ಸೋಗಾಲ್ದೊಂದು, ಟೋಟಲಿ 3 ಸ್ಯಾಂಕ್ಷನ್ ಆಗಿದೆ. ಎಷ್ಟು ಕೂಡ ಪ್ರಾರಂಭ ಆಗಿದೆ. 9 ಕೋಟಿ ವೆಚ್ಚ. ಅಂದ್ರೆ ಇಂಥ ಸಮುದಾಯಕ್ಕೆ ಅಂತ ಆಗಿದೆಯಾ? ಈ ತರ ಸಮುದಾಯ ಅಂತಲ್ಲ, ಹಿಂದುಳಿದ ವರ್ಗದ ಇಲಾಖೆಯಿಂದ ಆಗಿದೆ. ಎಲ್ಲರೂ ಉಪಯೋಗ ಮಾಡಿ. ಸರಿ, ಓಕೆ ಸರ್, ಥ್ಯಾಂಕ್ ಯು.